ನಮಸ್ತೆ ರೀ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ ನಮ್ಮ ಹುಡುಗ ಇವತ್ತು ಸ್ಕೂಲಿಗೆ ಹೊಂಟಾನ. ಫುಲ್ಲು ಫಸ್ಟ್ ಟೈಮ್ ನೋಡ್ರಿ ಹೆಂಗೆ ರೆಡಿ ಆಗಿದ್ದಾನ. ನಾ ಶಾಲಿಗೆ ಹೋಗಿ ಬರ್ತೀನಿ ರೀ ಅಂತೇಳಿ ಎಲ್ಲರಿಗೆ ನಾ ಶಾಲಿಗೆ ಹೋಗಿ ಬರ್ತೀನಿ ರೀ. ಫುಲ್ ಎಕ್ಸೈಟ್ಮೆಂಟ್ ಅದನ. ಫುಲ್ಲು ಅವನಕಿನ ಜಾಸ್ತಿ ನಾನು ಅದೀನಿ. ಬೆಳಗ್ಗೆ ಲಗುಟನೆ ಎದ್ದು ಜಳಕ ಮಾಡಿ ಪೂಜೆ ಮಾಡಿ ಪಿಲ್ಲುನ್ ರೆಡಿ ಮಾಡಿಸಿ. ಸೊ ಇವತ್ತೇನು ಬಿತ್ತಿದ್ದೇನು ಕಟ್ಟಿಲ್ರಿ, ಜಸ್ಟ್ ಬಿಸ್ಕಿಟ ಮತ್ತು ನೀರು ಅದೆಲ್ಲ ಕೊಟ್ಟಿವಿ. ಬುಕ್ಸ್ ಅದೆಲ್ಲ ಏನೂ ಇಲ್ಲ, ಬರೀ ಒಂದು ಬ್ಯಾಗ್ ತೊಗೊಂಡು ಬರ್ರಿ ಅಲ್ಲೆಲ್ಲ ಕೊಡ್ತೀವಿ ಅಂತ ಕೇಸಿ ಹೇಳಿದಾರ. ಹಾಗಾಗಿ ಬರ್ರಿ ಇವಾಗ ಸ್ಕೂಲ್ಗೆ. ಕೈತಾ ಅಪ್ಪಾಜಿ ಅವ ಇನ್ನು ಮುಂದೆಗೆಲ್ಲ ಒಬ್ಬನೇ ಹೋಗ್ಕೊನಂತ್ರಿ, ಹೌದಿಲ್ಲ ಅಪ್ಪಾಜಿ? ಒಬ್ಬನೇ ಬರ್ತೀಯಿಲ್ಲ? ಹಾಂ, ಕ್ಲಾಸ್मध्ये सोडल्यावर ನೀವು ಒಬ್ಬನೇ ಬರ್ತೀವಿ. ಒಳ್ಳೆ ನಾ ಬಿಡ್ತೀನಿ, ನೀವು ಒಬ್ಬನೇ ಬರ್ತೇನಾ? ಬರತ್ನೇ ಒಬ್ಬನೇ ಬರ್ತಿ. ಅವ್ನು ಡೇರಿಂಗಿಗೆ ಮೆಚ್ಚಬೇಕ್ರಿ. ಸ್ನೇಹ ಒಬ್ಬಕಿನ ಹೋಗ್ತಾಳಲ್ಲ, ಒಬ್ಬಕಿನ ಬರ್ತಾಳ. ನಾನು ದೊಡ್ಡವಾಗಿನ ಮಮ್ಮಿ, ನಾನು ಒಬ್ಬನೇ ಹೋಗ್ತೀನಿ, ಒಬ್ಬನೇ ಬರ್ತೀನಿ ಅಂತನ್ರಿ. ಮುದ್ದು ಬಂಗಾರ, ಹೌದಿಲ್ಲ ಪಜ್ಜಿ? ಒಳ್ಳೆ ಕಡೆ ಒಳ್ಳೆ ಸ್ಕೂಲ್ ಬಸ್ ಬಂದಿಲ್ಲ. ಸ್ಕೂಲ್ ಬಸ್? ಹಾಂ ಸರಿ. ಹಾಂ ನಾ ಬಿಡ್ತೀನಿಲ್ಲ ನಿಂಗೆ ಗಾಡಿ ಮ್ಯಾಗ. ಬೇಡ ಬೇಡ ನಾ ಬಿಡ್ತೀನಿಲ್ಲ ನಿಂಗೆ. ಸ್ಕೂಲ್ ಬಸ್ ಅಡ್ಡಾಡ್ತಿ? ಸರಿ. ಸೊ ಇವಾಗ ಬರ್ರಿ ಸ್ಕೂಲ್ ಹತ್ರ. ಆಯ್ತು ರೀ, ಇನ್ನೇನು ಇಲ್ಲೇ ಸಮೀಪ ಐತಿ ಸಾಲಿ. ತಗೋ ಮಜಾ ಕಡೆ ಬೇಕು ಪಿಲ್ಲು. ಹೇ ಗುಂಡು, ಹೇ ಗುಂಡು. ಈ ಕಡೆ ಸವು ಒಳ್ಳೆ ಕಡೆ ಚಂದ ನಿಂದ್ರಿ ಹಿಂಗತೆ. ಹಾ ಹಂಗ ನಿಂದಿರ್ಬೇಕ ನೋಡು ಪಿಲ್ಲು. ಚಲ್ ನೋಡ್ चलतेला रिटर्न आणून देते बघा. आता 10 जायचं. हा दे. हा कशाला? नको नको, परत घरी जायचं, पप्पाला नाश्ता करून द्यायचं, कामं करायचे आता. ಪಿಲ್ಲು ನೋಡ್ರಿ, ನಮ್ಮ ಹುಡುಗನ ಇವತ್ತು ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಂದ್ವಿ. ಪಿಲ್ಲು ಸ್ಕೂಲಿಗೆ ಹೋಗಿ ಬಂದಾನ. ಖುಷಿ ಆಯ್ತು ಪಿಲ್ಲು. ಹುಡುಗರೇ ಒಂದೊಂದು ಇಷ್ಟು ಅಳಕತ್ತಿದ್ದೀವಿ ರೀ, ಅಷ್ಟು ಅಳಕತ್ತಿದ್ವ. ಎಲ್ಲ ಪೇರೆಂಟ್ಸ್ ಎಲ್ಲ ಹೊರಗೆ ನಿಂತಿದ್ದಾರೆ, ಒಳಗೆ ತೊಗೊಂಡಿದ್ದಿದ್ದಿಲ್ಲ ಅವ್ರಿಗೆ ಕ್ಲಾಸ್ ರೂಮ್ದಾಗ. ಓ ನನ್ನ ಮಗ ಒಂದಿಟ್ಟು ಕಾಯಿ ಎಂದಿಲ್ಲ ಕುಯ್ ಎಂದಿಲ್ಲ ನೋಡ್ರಿ. ಫುಲ್ ಖುಷಿ ಅವನಿಗೆ. ಇನ್ನ ಸಾಲಿನ ಯಾವಾಗ ಚಾಲು ಹಾಕಿತ್ತೋ ಇಲ್ಲೋ, ಅವಾಗೇ ನಾ ಸ್ಕೂಲಿಗೆ ಹೋಗ್ತೀನಿ, ನಾ ಲಂಚ್ ಬ್ಯಾಗ್ ಒಯ್ತೀನಿ, ವಾಟರ್ ಬಾಟ್ಲಿ ಒಯ್ತೀನಿ ಅಂತ ಫುಲ್ ಖುಷಿಯಾಗಿದ್ದ ಮಗ. ಹ್ಯಾಪಿ ನೋಡ್ರಿ. ನೋಡಿದ್ರಪ್ಪ, ಒಬ್ಬರು ಪೇರೆಂಟ್ಸ್ ಅನ್ನೋಕತ್ತಿದ್ರು ಫುಲ್ ಹ್ಯಾಪಿ ಅದ ನೋಡ್ರಿ. ಒಂಚೂರು ಹತ್ತಿಲ್ಲ ಏನಿಲ್ಲ. ನಮ್ಮ ಹುಡುಗರು ನೋಡ್ರಿ ಯಾವ ಪರಿ ಪಯ್ಯ ಅನ್ನಕತ್ತಾವ ಅಂತೇಳಿ. ಅದ್ರಾಗ ಪಿಲ್ಲುನ ಕ್ಲಾಸ್ನಾಗಿರುವಂಥ ಒಂದಿಬ್ರು 3 ಪೇರೆಂಟ್ಸ್ ಪರಿಚಯ ಆದರು. ಎಷ್ಟೋ ತನಕ ಕೂತಿದ್ವಿ. ಕರ್ಕೊಂಡು ಹೋಗಿ ಮತ್ತೆ ಒಳ್ಳೆ 9 ಗಂಟೆಗೆ ಬಿಟ್ರಿ. ಹಂಗೆ ಓಡಬಾರ್ದಪ್ಪು, ಹಂಗೆ ಓಡಬಾರ್ದು. ಅಲ್ಲಿವರೆಗೂ ಮಾತಾಡ್ಕೋತ ಕುಂತಿದ್ದೆ. ಅವರು ಕನ್ನಡದವ್ರು ಇದ್ದೀರಿ. ಖುಷಿ ಆಕತ್ತಿತ್ತು. ಹೊರಗೆ
ನಿಂದ್ರು ಹಂಗೆ ಓಡಬಾರ್ದು ನೋಡ್ರಿ. ನನಕಿನ್ನ ಮುಂಚೆಕ್ಕೆ ಓಡುಕತ್ತಾನ. 9:05 ಆಯ್ತು ರೀ. ಈಗ ಮನೆಗೆ ಹೋಗೋಣ ನೋಡ್ಬೇಕು. ಈ ಸದ್ಯಕ್ಕೆ ನೋಡ್ರಿ ನನಕಿನ್ನ ಪೈಲನ ತಿರ್ಯಾಕೆ ಮನೆಗೆ ಹೋದ ಮಗ ಕಳ್ಳ. ನನ್ನ ಮಗ ಕಳ್ಳ ಕೃಷ್ಣ ರೀ. ಪಿಲ್ಲು ಹೋಗತ್ನಾಗ ಇಲ್ಲಿ ಗಣೇಶಗೆ ನಮಸ್ಕಾರ ಮಾಡಿ ಅವನಿಗೆ ನಮಸ್ಕಾರ ಮಾಡಿಸ್ಕೊಂಡು ಹೋಗಿದ್ವಿ. ಸ್ಕೂಟಿ ಒಯ್ದಾತ ಅಂತೇಳಿ ಚಾವಿ ತೊಗೊಂಡು ಬಂದೀನಿ ರೀ. ಪಾರ್ಕಿಂಗ್ದಾಗ ಹಚ್ಚಿವಿ. ಮತ್ತು ಲೇಟ್ ಆಗುತ್ತಾ, ಫಸ್ಟ್ ಡೇ ಲೇಟಾಗಿ ಹೋಗ್ಬಾರ್ದಲ್ಲ ಅದಕ್ಕಂತೇಳಿ ಮತ್ತು ಹಾಗೆ ಹೋಗ್ಬಿಟ್ಟೀನಿ ರೀ ನಡ್ಕೋತ. ನನಗೆ ವಾಕ್ ಆದಂಗೆ ಆಗುತ್ತೆ ಅಂತೇಳಿ. ಸೊ ನೋಡಿದ್ರಲ್ಲ, ಇವತ್ತು ಪಿಲ್ಲುನ ಸ್ಕೂಲ್ಗೆ ಕರ್ಕೊಂಡು ಹೋಗೋದ್ರಿಂದ ಒಂದು ಒಳ್ಳೆ ಲಾಗಿಂದನೇ ಇವತ್ತಿನ ದಿನ ಚಾಲು ಆಗೈತಿ ನೋಡ್ರಿ. ಈ ದಿನ ಹೆಂಗೆ ಅನ್ಸಿತ್ತು ನಿಮ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಖಂಡಿತವಾಗ್ಲೂ. ನೀರ್ಲಣ್ಣ ನೋಡ್ರಿ ಎಷ್ಟು ಚಂದ ಬಿದ್ದಾವ. ಇಲ್ಲ ಹಣ್ಣು ಅಯ್ಯೋ ನೋಡ್ರಿ ಎಲ್ಲ ನೀರ್ಲಣ್ಣ. ಸ್ವಲ್ಪ ತೊಗೊಳಂಬಂತ ಇವನ್ನ ತೊಳ್ಕೊಳಂಬ್ರಿ, ತೊಳ್ಕೊಂಡು ತಿನ್ನಮಂತ ನೋಡ್ರಿ. ನನ್ನ ಕೈ ನೋಡ್ರಿ ಎಲ್ಲ ಚರ್ಮ ಸುಲ್ದಂಗೆ ಆಗ್ಯಾವ ಇವು ಬೋರಿ ನೀರಿಗೆ ರೀ. ದಪ್ಪನ ಆರಿಸ್ಕೊಳಂತ್ರಿ. ಇಲ್ಲೊಂದು ಕ್ಯಾರಿ ಬ್ಯಾಗ್ ರೀ ಏನಾರ ಕಟ್ಟಿದ್ರೆ ಆಗ್ತೈತಿ, ಬಟ್ ಏನಿಲ್ಲ ನೋಡ್ರಿ. ಈ ಕಡೆ ಕಟ್ಟ್ಯಾರ ನೋಡ್ರಿ ಇಲ್ಲಿ, ಬಟ್ ಅವ್ರು ಜಾಸ್ತಿ ಅಲ್ಲಿ ಅಡ್ಡಾಡಂಗಿಲ್ಲ. ಇಲ್ಲೆಲ್ಲಮ್ಮ ಜಾಸ್ತಿ ಅಡ್ಡಾಡೋದ್ರಿಂದ ಕಟ್ಟಕ್ಕೆ ಏನಾಗಲ್ಲ ನೋಡ್ರಿ. ಎಷ್ಟು ತೊಗೊಂಡೇರಿ. ಈಗ ತೊಳ್ಕೊಂಡು ತಿನ್ನಂಬ್ರಿ ಇವನ್ನ. ಓ ಸ್ಕೂಲ್ದೊಳಗೆ ಕೇಕ್ ಕೊಟ್ರ. ಹಾಂ ಕೇಕ್ ಕೊಟ್ರಂತವ್ನಿ. ಇಕ್ಕಿಗಂತೂ ನೆನಪಾಗಿಲ್ಲ ಏನು ಕೊಟ್ಟಾರ ಏನಿಲ್ಲ ಅಂತೇಳಿ. ಲಗುಟ್ ಹಾಕಿವ್ರಿ ಸ್ನೇಹಾಗ 2-3 ವರ್ಷನೇ ಅಷ್ಟದೇ ಇದ್ದಡ್ರಿಕ್ಕಿ. ನಿಮ್ಕಿನ್ನ ಮುಂದೆ ಅದ ನೋಡ್ರಿ. ನಡಿಯಪ್ಪ ಮಾವ ಏನು ಹೇಳಿ ಮಾಡ್ಕೋ, ಬರ್ತೀನಿ ಲಗುಟ. ಸೊ ಈಗ ಏನೈತೆ ನೋಡ್ರಿ, ಸ್ವಲ್ಪ ಕೆಲಸ ಐತಿ. ಮತ್ತು ರಿಟನ ಚಾ ಮತ್ತು ಬಿಸ್ಕಿಟ್ ತಿಂದೇವ್ರಿ. ತಿಂದೇನೈತಿ. ಈಗ ಮತ್ತೊಂದು ಕೆಲ್ಸಿಗೆ ಹೊಂಟಿದ್ದೆ ನೋಡ್ರಿ. ಮಮ್ಮಿ ಮಂತ್ರ ಮ್ಯಾಗ ಒಂದು ಕೆಲಸ ಬಂದ್ಬಿಡ್ತಾವ. ಈಗ ಹೋಗೋಣ ಬರ್ರಿ. ಪೈಲ ದಿನ ಸಾಲಿಗೆ ಹೋಗಿ ಬಂದ್ರಿ ನಮ್ಮ ಹುಡುಗ್ರಿ. ಇವತ್ತು ಸಾಲಿಗೆ ಹೋಗಿದ್ರಿ, ಅದಕ್ಕೆ ಲೇಟ್ ಆಯ್ತಿಲ್ಲ. ಮುಂಜಾನೆ ಹೇಳಿ ಟೈಮಿಗೆ ಬರ್ತಿದ್ ನಾ. ನೋವು ಟೈಮಿಂಗ ಮತ್ತೆಲ್ಲ ಇವೆಲ್ಲ ಬಂದವ. ಕವಿತಾ ಮಮ್ಮಿ ಮನೆಯಿಂದ ಈ ಸದ್ಯಕ್ಕೆ ನಮ್ಮ ಮನೆಗೆ ಹೊರಟಿದ್ವಿ ನೋಡ್ರಿ. ಯಜಮಾನ್ರ ನಮ್ಮನ್ನು ಮತ್ತು ಅಲ್ಲೇ ಬಿಟ್ಟು ಅವ್ರ ಕೆಲ್ಸಿಗೆ ಹೋದ್ರಿ. ಸೊ ನಾವು ಹೋಗಿದ್ದು ಕೆಲಸನೂ ಕೂಡ ಆಯ್ತು. ಇನ್ನೂ ಸಾಕಷ್ಟು ಬೇರೆ ಬೇರೆ ಕೆಲಸಗಳು ಬಾಕಿ ಅದಾವ. ಈಗ ಮನೆಗೆ ಹೋಗಿ ಮಗಳಿಗೆ ಬುತ್ತಿ ಮಾಡ್ಬೇಕ್ರಿ. ಬುತ್ತಿ ಮಾಡಿ ಮತ್ತು ಅಕ್ಕಿಗೆ ಇವನಿಗೆ ಊಟ ಮಾಡಿಸಿ ಅಕ್ಕಿಗೆ ಸಾಲಿ ಏನು ಬಿಡ್ರಿ ಅಕ್ಕಿಂದ ಅಕ್ಕಿ ಬರ್ತಾಳೆ. ಹಾಂ ಎಲ್ಲಿಗೆ? ಮತ್ತು ನೀನು ಸಾಲಿ ಮುಗೀತೀಗ. ನೀನು ಟೈಮಿಂಗ್ ಬೇರೆ, ದಿದ್ದಿ ಟೈಮಿಂಗ್ ಬೇರೆ. ಏನು ಏಕ್ ಸರ್ಕ ಇಲ್ಲಪ್ಪ, ಏಕ್ ಸರ್ಕ ಮುಂದಿನ ವರ್ಷದಿಂದ ಏಕ್ ಸರ್ಕ ನಿಂದು ದಿದ್ದಿದು. ಈ ವರ್ಷ ನೀವು UKG ಇಲ್ಲ, ನಿಂದು ದಿದ್ದಿದು ಬೇರೆ ಬೇರೆ ಐತಿ ಟೈಮಿಂಗ್. ಐದ ನೋಡ್ರಿ ಸ್ಕೂಲಿಗೆ. ಪಿಲ್ಲು ಬೆಳಗ್ಗೆ ಬಂದಿದ್ನಲ್ರಿ. ಹಾಂ ಹಾಂ ಏನು ಏಕ್ ಸರ್ಕ ಇಲ್ಲಪ್ಪೋ. ನಿಂದು UKG ಕ್ಲಾಸ್ ಅದ, ಆಕಿಂದು 5th ಕ್ಲಾಸ್ ಅದ. 12 ಗಂಟೆ 10 ನಿಮಿಷ ನೋಡ್ರಿ ಸ್ನೇಹನ್ ಸ್ಕೂಲ್ ಟೈಮಿಂಗ್. ಈ ವರ್ಷ ಚೇಂಜ್ ಮಾಡ್ಯಾರ. ಓ ಇವಾಗ ಮನೆಗೆ ಹೋಗಿ ಬಡ ಬಡ ಕೆಲಸಗಳು ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಇವತ್ತು ಎದ್ದಾಗಿಂದ ಬಿಜಿ ಆಗೈತಿ ಕೆಲಸ. ಒಂದೊಂದು ದಿನ ಫುಲ್ ಆ್ಯಕ್ಟಿವ್ ಆಗಿರ್ತೀವಿ ಕೆಲಸದೊಳಗೆ. ಒಂದೊಂದು ದಿನ ಏನೈತಿ ಇಡೀ ದಿನ ಹಂಗೆ ಟೈಮ್ ವೇಸ್ಟ್ ಆಗಿಬಿಟ್ಟಿರ್ತೈತಿ. ನಾನು ಸದ್ಯಕ್ಕೆ ಗೋಧಿ ಹಿಟ್ಟನ್ನು ನಾದಿ ನೋಡ್ರಿ. ಇನ್ನೊಂದು ಸ್ವಲ್ಪ ಮಿದ್ದಬೇಕು ಅದನ್ನು.
ಇವು ಅರ್ಜೆಂಟ್ ಐತಿ ಮಗಳಿಗೆ ಆಗಲೇ ಸ್ವಲ್ಪ ಅಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಬೆಂಡಿಕಾಯಿ ತೊಳೆದು ಒಂದು ಅರ್ಬ್ಯಾಗ ಹಾಕಿಡವ ನಾ ಬರೋಣ ವರ್ಷಿ ಮಾಡಿ ಪಲ್ಯ ಮಾಡ್ತೀನಂತೆ ಇದ್ನ್ಯಾಕೆ ಏನು ಮಾಡ್ಯಾಡ್ರಿ ಬೆಂಡಿಕಾಯಿ ತೊಳೆದಾಳ ಅವನೇನು ವರ್ಷಿಲ್ಲ ಮಾಡಿಲ್ಲ ಗೊತ್ತಾಗಿಲ್ರಿ ಪಾಪ ಎಲ್ಲ ಕಟ್ ಮಾಡಿ ಇಟ್ಟಾಡ್ರಿ ಕಟ್ ಮಾಡಕ್ಕೆ ಭಾಳ ಖುಷಿ ಬೆಂಡಿಕಾಯಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಒಂದು 4 ಹೆಚ್ಚಿಗೆ ಕಟ್ ಮಾಡಿ ಇಟ್ಟಾಡ್ರಿ ನಮ್ಮ ಮತ್ತೆ ಇವಾಗ ಸುಳಿದಿದ್ದು ಅದಕ್ಕೂ ಮತ್ತೆ ಬರಲ್ಲವ ಸುಮ್ಮನೆ ಯಾಕೆ ಕಟ್ ಮಾಡಿ ಇಟ್ಟಿದ್ದು ಹಿಂಗೆ ಗೊತ್ತಾಗಲ್ಲ ಏನಿಲ್ಲ ಅಂತ ನಾನು ಅಂದೆ ಉಳ್ದೋದು 4 ತೊಳೆದು ಎಲ್ಲ ಅರ್ಬ್ಯಾಗ ಹಾಕಿ ಇಟ್ಟೀನಿ ರೀ ಇದನ್ನು ಸ್ವಲ್ಪ ಮಿದ್ದುತ್ತೀನಿ ಗೋಧಿ ಹಿಟ್ಟ ಬಿದ್ದು ಒಂದು 10 ನಿಮಿಷ ಸೈಡಿಗೆ ತೆಗೆದು ಇಡ್ತೀನಿ ಆಮೇಲೆ ಬಡ ಇಷ್ಟು ಬೆಂಡಿಕಾಯಿ ಕಟ್ ಮಾಡ್ಕೊಂಡು ಪಲ್ಯ ಮಾಡ್ತೀನಿ ರೀ ಮಗಳಿಗೆ ಬುತ್ತಿನೂ ಕಟ್ಟಬೇಕು ಆಕೆ ಒಂದು ಚಪಾತಿ ಬಿಸಿದು ಮಾಡಿಕೊಡ್ತೀನಿ ನಾಷ್ಟ ಆಗಲಿಲ್ಲ ರೀ ಇವತ್ತು ಹಂಗಾಗಿ ಸೊ ನೋಡಿರಿ ಹೆಣ್ಮಕ್ಳು ನಾವು ಮನೆ ಒಳಗಿದ್ರೆ ಎಲ್ಲ ಟೈಮ್ ಸೀರೆ ಆಗುತ್ತೆ ಮತ್ತು ಹೊರಗೂ ಕೆಲಸ ಮಾಡಿ ಮನೆಗೂ ಬಂದು ಕೆಲಸ ಮಾಡಿದ್ರೆ ಆಮೇಲೆ ಮಾತಿರಂಗಿಲ್ಲ ಹಾಗೆ ಮತ್ತು ಮ್ಯಾಗ ಮತ್ತು ಅಡ್ಡಾಡ್ದಿತ್ತು ನೋಡಿ ತಿರುಗಾಟ ಹಾಗಾಗಿ ಒಂದೊಂದು ದಿನ ಮತ್ತು ಟೈಮ್ ಟು ಟೈಮ್ ದಿನದ ರೂಟೀನ್ ಆಗಂಗಿಲ್ಲ ನೋಡಿರಿ ಇರಲ್ಲಕ್ಕ ಸ್ವಲ್ಪ ರೂಟೀನ್ ಬೀಳತನ ಹೆಚ್ಚು ಕಮ್ಮಿ ಆಗ್ಬೋದು ಅರ್ಜೆಂಟ್ನೇ ಮಾಡ್ತೀನಿ ಅಂದ್ರೂ ಟೈಮ್ ಇರಲಿಲ್ಲ ಅಲ್ರಿ ಯಜಮಾನ್ರಿಗೆ ಮತ್ತು ಅಲ್ಲಿ ಮುಂದೆ ಅವರು ಸ್ವಾಮಿಯವ್ರು ಬರೋರು ಇದ್ರಲ್ಲ ಅದಕ್ಕಂತೇಳಿ ಮತ್ತು ಆ ಕಡೆ ಇಷ್ಟು ಹೋಗಿ ಬಂದ್ವಿ ಇಂಪಾರ್ಟೆಂಟ್ ಇತ್ತು ಕೆಲಸ ಅಂತೇಳಿ ಸೊ ಇವಾಗ ಏನೈತಿ ಇದು ಬಡ ಮಾಡೋಣ್ರಿ ಮಗಳಿಗೆ ಸದ್ಯಕ್ಕೆ ಬೆಂಡಿಕಾಯಿ ಪಲ್ಯ ಮಾಡಿದೀನಿ ರೀ ಬೆಂಡಿಕಾಯಿ ಪಲ್ಯ ಮಾಡಿ ಬುತ್ತಿ ಕಟ್ಟಿದ್ನ ಚಪಾತಿ ಮಾಡಿ ಒಂದು ಚಪಾತಿ ರೋಲ್ ತಿಂದೋಡ್ರಿ ನಮ್ಮ ಸ್ನೇಹಂದು ಬೇತಾಲಿ ಅದೇನಂತಾರಲ್ರಿ ಕಾರ್ನರ್ ಆಗೈತ್ರಿ ಯೂಟರ್ನ್ ಆಗೈತಿ ಯೂಟರ್ನ್ ನಾಳೆಗೆ ಬುಧವಾರ ಅದ್ರಿ ನಾಳೆಗೆ ತಲೆ ಕಟ್ಟಿ ಮಾಡ್ಸ್ಕೊಂಬರ್ತೀನಿ ಒಂದು ಸರಿ ಮಾಡಿಸ್ತೀನಿ ರೀ ಭಾಳ ಕೂದಲ ಇಂಚ ಮುಂಚೆ ಆದಂಗೆ ಆಗ್ಯಾವ ಬ್ಯಾಗ್ ತೊಗೊಂಡು ಅಮ್ಮ ತಗೋ ನಾಳೆಗೆ ಟೈಮಿಂಗ್ ಎಷ್ಟದ ಕರೆಕ್ಟಾಗಿ ಕೇಳ್ಕೊಂಬ ಇಡಿ ಇಷ್ಟೊತ್ತನ ಹಾಕೋಬೇಕಿಲ್ಲ ಬ್ಯಾಗ್ ಎಲ್ಲದು ಸ್ವಲ್ಪ ಅವಸರ ಮಾಡ್ಬೇಕಾಮವ್ವ ಈಗ ನೀನು ಪೆನ್ ತಗೊಂಡಿಲ್ಲ ಬಾಯ್ ನಾಳೆ ಕೇಳ್ಕೊಂಬ ಟೈಮಿಂಗ್ ಎಷ್ಟಕ್ಕೆ ಸಾಲಿದಂತೇಳಿ तुझे मैडम व्हाट्सअप मध्ये पाठवते कार्टे ಉಶ್ ಈಗ ಸ್ವಲ್ಪ ನಿವಾಂತ ಅದಂಗೆ ಆತ್ ನೋಡ್ರಿ ಒಂದು ಗಳಿ ಕುಂತ ಇವನಿಗೆ ಇಷ್ಟು ಊಟ ಮಾಡಿಸ್ಬೇಕ್ರಿ ಇನ್ನೊಂದೆರಡು ಚಪಾತಿ ಮಾಡ್ತೀನಿ ಮತ್ತೆ ಪಲ್ಯಕ್ಕೆ ಒತ್ತಾಗತ್ತಂತೇಳಿ ಅದ ಹಂಚಿನ್ಯಾಗ ಬಟಾಟಿ ಸೊ ಬೆಂಡಿಕಾಯಿ ಹುರಿದ್ನಲ್ರಿ ಹಂಗಾಗಿ ಮತ್ತೆ ಇನ್ನೊಂದು 2-3 ಆಮೇಲೆ ಮಾಡ್ಕೊಂಡ್ರೆ ಆಯ್ತಂತೇಳಿ ಅಕ್ಕಿ ಬುತ್ತಿಗೆ ಹುಣ್ಣಾಕ ಇವ್ನಿಗೆ ಅವಾಗ ರೋಲ್ ಮಾಡ್ತೀನಪ್ಪ ಅಂದ್ರೆ ಒಲ್ಲಂತ ಕೂತ ಮತ್ತು ಇವ್ನ ಅದಿಗೆ ಹತ್ತಿದ ಅಕ್ಕಿಗೆ ಲೇಟ್ ಆಕಿತ್ತು ಸೊ ಹಾಗಾಗಿ ಈಗ ಸ್ವಲ್ಪ ಏನಂತೀರಿ ಟೈಮ್ ಫ್ರೀ ಆದಂಗೆ ಆಯ್ತು ಈಗ ಅಂದ್ರೆ ಇನ್ನೂ ಚಪಾತಿ ಮಾಡ್ಬೇಕ್ರಿ ಇನ್ನೊಂದು ಸ್ವಲ್ಪ ಅನ್ನ ಮಾಡ್ಬೇಕು ಗ್ಯಾಸ್ ಗಟ್ಟಿ ಒರೆಸ್ಕೊಳೋದು ಕಸ ಹುಡುಗೋದು ಬಾಂಡೆ ತಿಕ್ಕೋದು ಒಗ್ಯೋದು ಇವೆಲ್ಲ ನೀರ ಹುಡುಗಿದ್ರೆ ಹುಡುಕ್ತೀನಿ ರೀ ಇರ್ಲಿಕ್ಕಂದ್ರೆ ಇಲ್ಲ ಇದನ್ನ ಬೀಳ್ತೀಯೋ ತರಿ ಬಿಚ್ಚಿಬಿಡ್ತೀನಿ ನೋಡ ಪಿಲ್ಲಿ ಅದನ್ನ ನಾನು ಚಪಾತಿ ರೋಲ್ ಮಾಡ್ಕೊಡ್ತೀನಿ ಬಾ ಬೇಡಪ್ಪ ಸಾಕು ಬಿದ್ದಿದಿಂದ ಕತಾ ನೋಡ್ರಿ ಸದ್ಯಕ್ಕೆ ಅಡುಗೆ ಆಯ್ತು ರೀ ಫ್ರೆಂಡ್ಸ್ ಅನ್ನ ಸಾರ ಚಪಾತಿ ಬೆಂಡಿಕಾಯಿ ಪಲ್ಯ ಮತ್ತು ಟಮಾಟಿ ಚಟ್ನಿ ಮಾಡಿ ನೋಡ್ರಿ ನಾನು ಟಮಾಟಿ ಚಟ್ನಿ ಒಂಚೂರು ಎಣ್ಣೆ ಪಲ್ಯ ಸ್ವಲ್ಪ ಐತ್ರಿ ಮತ್ತು ಸ್ನೇಹ ಬುತ್ತಿ ಕಟ್ಟಿದ್ನಾಕಿ ಭಾಳ ಇಷ್ಟ ಆಗುತ್ತಾ ಉಪ್ಪಿಲ್ಯಾಗ ಹಚ್ಕೊಟ್ಟಿನಿ ಚಪಾತಿ ಚಟ್ನಿ ಪಲ್ಯ ಮತ್ತು ಯಜಮಾನ್ರಿಗೆ ಸ್ವಲ್ಪ ಬರುತ್ತಂತೇಳಿ ಅವ್ರಿಗೆ ಬೆಂಡಿಕಾಯಿ ಇಟ್ಟಿನ್ರಿ ತೆಗೆದು ಚಟ್ನಿನೂ ಉಣ್ತಾರೆ ಬಿಡ್ರಿ ಅವರು ನಾನೇನಿತ್ತು 1-2 ಚಪಾತಿ ತೊಗೊಂಡಿನಿ ಒಂದಿಷ್ಟು ಶೇಂಗಾ ಹಿಂಡಿ ಟಮಾಟಿ ಚಟ್ನಿ ಒಂಚೂರು ಎಣ್ಣೆ ಹಾಕೊಂಡು ಊಟ ಮಾಡ್ತೀವಿ ನೋಡ್ರಿ ಹಸಿವು ಆಗೈತ್ರಿ ದಿನ ನಾಷ್ಟ ಮಾಡ್ತಿದ್ವಲ್ಲ ಹಂಗಾಗಿ ಈಗ ಊಟ ಮಾಡತ್ತೀವಿ ರೀ ಟೈಮ ಕರೆಕ್ಟಾಗಿ 12:30 ಆಗೈತೆ ನೋಡ್ರಿ ಹಸಿವು ಆಗೈತಿ ಹೊಟ್ಟೆ ತಾಳ ಹಾಕಕತ್ತದ ಬರ್ರಿ ಊಟ ಮಾಡಮಂತ ಯಪ್ಪ ಎಣ್ಣ ಬಿಡ್ತೀನಿ ಪಿಲ್ಲು ನೀ ಹಂಗೆ ಮಾಡಿದಂದ್ರೆ ಮತ್ತು ಬಾಯಿ ಕಡೆ ಅಲ್ಲಿ ಹೋಗಿ ಅರ್ಸೊಂಬ ಹೋಗು ಆ ಡಬ್ಬಿ ಹೋಯ್ ಅಪ್ಪು ಪಿಲ್ಲು ಆ ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡು ಹೋಗಿ ಜಾಂಬಳ ಅರ್ಸೊಂಬ ಹೋಗು ಇಲ್ಲಿಕ ಮಗ್ರಿ ಮಗ್ ಒಯ್ಯೋ ಜರಿತಾವಪ್ಪಜ್ಜಿ ಕೇಳಲ್ಲ ನೋಡ್ರಿ ಪಿಲ್ಯ ಇಲ್ಲಿ ಎಕ್ಸ್ಪೆರಿಮೆಂಟ್ ನಡೆದ್ರಿ ಲಕ್ಷ್ಮಿ ಎಷ್ಟು ಬೇಳೆ ಕಾಣಿಸಕತ್ತಿದೆ ಹುಡುಗಿ ನಾ ತಗೊಳ್ಳಿ ಸದ್ಯಕ್ಕೆ ಬಾಂಬು ಮ್ಯಾಗ ಇದು ಮಾಡಿ
ಜಾಂಬ್ಳ ಹರಿಯೋದು ನಡ್ದದ್ರಿ. ನಾನಂತೂ ಇಲ್ಲಿ ಕೂತು ಬಿಟ್ಟಿನಿ. ನನ್ನ ಟಿಕ್ಳಿನೇ ಇಲ್ರಿ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಸ್ವಲ್ಪ ಯಾಕೋ ಹೆಲ್ತ್ ಅಪ್ಸೆಟ್ ಆದಂಗೆ ಆಗಿತ್ತು. ಹಾಗಾಗಿ ಮುಖ ಗೀಕ ಎಲ್ಲ ಹಂಗಾಗೈತೆ ನೋಡ್ರಿ. ಕರ್ರಗ ಟ್ಯಾಬ್ಲೆಟ್ ತೊಗೊಳಕತ್ತಿದ್ ಆಗೈತಿ. ನೀನು ಎಷ್ಟು ಬೆಳ್ಳ ಕಾಣಕತ್ತಿ ಅಕ್ಕ ಅಂದು ಇವತ್ತು ನೀ ಬೆಳ್ಳ ಕಾಣೈತಿ, ಇವತ್ತು ಕರಗಿ ಬಿದ್ದೈತೆ ನೋಡಿ. ಮಾರು ಅಲ್ಲೋಡಿ ಹೆಂಗೆ ಆಗೈತೆ ಅದು. ಗುಳ್ಗಿ ಪೇನ್ ಕಿಲ್ಲರ್ ಗುಳ್ಗಿ ಒಂದೊಂದು ಮಾರು ಬಾಯ್ತಾವ್ರಿ, ಒಂದೊಂದು ಮುಖ ಹಿಂಗೆ ತ್ಯಾಬಿಟ್ಟೈತೆ ನೋಡ್ರಿ. ನಮಸ್ತೆ ಫ್ರೆಂಡ್ಸ್, ಬೆಳಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ನೀನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಓ ಚಪ್ಪಲಕ್ಕೋ, ಚಪ್ಪಲಕ್ಕೋ ಗುಂಡ ಗುಂಡು ಚಪ್ಪಲಕ್ಕೋ. ಪರ್ದೇಶಿಗೆ ಮಗ. ಸೊ ನೋಡ್ರಿ, ಈಗ ಲಗುಟೆ ಎದ್ದು ಮತ್ತು ಪಿಲ್ಲು ಜೊಕ್ಕ ಮಾಡಿಸಿ ನಾ ಮೈ ತಗೊಂಡು ಅವನಿಗೆ ರೆಡಿ ಮಾಡ್ದೀನಿ ರೀ. ಸೊ ಇವಾಗ ಏನೈತಿ, ಸ್ಕೂಲಿಗೆ ಹೊಂಟಿದ್ದಾನ. ನಮ್ಮ ಯಜಮಾನ್ರಿಗೆ ಇವತ್ತು ಬಿಟ್ಟು ಬರ್ರಿ ಅಂತ ಕೇಸ್ ಹೇಳ್ದೆ ನೋಡ್ರಿ. ಹಂಗಂತೂ ಒಂದು ಕಾಲು ಫುಲ್ ಪೇನ್ ರೀ, ಲೆಫ್ಟ್ ಸೈಡ್ ಕಾಲು ಒಟ್ಟ ಫುಲ್ ಪೇನ್ ಅಂತ ಅನ್ಸಕತ್ತೈತಿ. ಅದಕ್ಕೆ ಹೋಗಿ ಬರ್ರಿ ಅನ್ನ. ಈಗ ಹೆಂಗೋ ಮನೆಗೆ ಅದಾರ, ಒಮ್ಮೊಮ್ಮೆ ಎಲ್ಲರೂ ಊರಿಗೆ ಹೋಗಿರ್ತಾರೆ ಮಾಡಿರ್ತಾರೆ, ಅವಾಗ ನನಗೆ ಆಪ್ಷನ್ ಇರಲ್ಲ. ಸೊ ದಿನ ನೀವು ಬಿಟ್ಟು ಬರ್ರಿ, ನಾ ಕರ್ಕೊಂಬರ್ತೀನಿ ಅಂತ ಕೇಸ್ ಹೇಳಕತ್ತೀನಿ. ಆಗಲ್ಲ ಅನ್ನತ್ತಾರೆ ಯಜಮಾನ್ರು. ನೋಡ ಮತ್ತೆ ಬಿಡೋದಾರ ನಾನೇ ಬಿಟ್ಟು ಬರ್ತೀನಿ ದಿನ. ಬಾಯ್ ಮಾಡಪ್ಪಜ್ಜಿ. ಇವನಿಗೆ ವಾಚ್ ಹಾಕೊಂಡು ಹೋಗೋದು ಖುಷಿ ರೀ ಇವನಿಗೆ ಶಾಲೆಗೆ. ಯಾರು ಎಬ್ಬಸಾಕ್ ಹೋಗೇನ್ರಿ ಪಿಲ್ಲುಗ. ಮಮ್ಮಿ ಇನ್ನೊಂದು 5 ನಿಮಿಷ ಮುಕ್ಕೋತೀನಿ ಮಮ್ಮಿ ಅಂತನ್ರಿ. ಬೇಡಪ್ಪ ಸಾಲಿಗೆ ಗೊತ್ತಾಗುತ್ತಾ, ಮೈ ತೊಳಸ್ತೀನಿ ಬಾ ನೀರು ಕದಾವಂದ್ರೆ ಪಪ್ಪಂಗ ಕೂಡ ಮಾಡ್ತೀನಿ ಮಮ್ಮಿ ಅಂತನ್ರಿ ಅವ. ನೀ ಟೈಮ್ ಪಾಸ್ ಮಾಡ ಸರಿ. ನಡಿ ಚಪ್ಪಲ್ ಹಾಕೋ. ಬ್ಯಾಡಪ್ಪಜ್ಜಿ, ಸ್ಕೂಲ್ ಬುಡ್ ತರ್ತದಲ್ಲ ಇನ್ನೊಂದು 2 ದಿನ ಬಿಟ್ಟು. ಗುಡ್ ಮಾರ್ನಿಂಗ್ ಮೇಡಮ್ ಅನ್ನೋದ. ಬಾಯ್ ಗುಂಡ. ಒಂಥರ ಖುಷಿ ಅನ್ಸುತ್ತಲ್ರಿ. ಇಷ್ಟು ದಿನ ಸ್ನೇಹ ಲೇಟಾಗಿ ಹೋಗಿದ್ದಳು, ಏನು ಅನ್ನಿಸ್ತಿದ್ದಿಲ್ಲ. ಈಗ ಹೊಸ ಬರಟ್ಟಿ ನೋಡ್ರಿ ಪಿಲ್ಲು ಸ್ಕೂಲಿಗೆ ಹೋಗುವಂಥದ್ದು ಖುಷಿ ಅಂತ ಅನ್ನಿಸ್ತೈತಿ. ಮತ್ತು ಅವು ಕ್ಯೂಟಾಗಿ ಮಾತಾಡ್ತಾನೆ ರೀ, ಅದು ಭಾಳ ಮಸ್ತ್ ಅನ್ನಿಸ್ತೈತಿ. ಇಲ್ಲಿ ಮಮ್ಮಿ ಇನ್ನೊಂದು 5 ನಿಮಿಷ ಮುಕ್ಕೋತೀನಿ ಮಮ್ಮಿ, ಪಪ್ಪಂಗೆ ಕೂಡ ಮೈ ತಕ್ಕೊತೀನಿ ಮಮ್ಮಿ ಅಂತೇಳಿ. ಸೊ ಯಜಮಾನ್ರಿಗೆ ಹೋಗಿ ಬಿಟ್ಟು ಬರ್ತಾರೆ. ಏನೋ ಹಾಕೋಸಕತ್ತಾರ ರಾಜ್ಕುಮಾರ. ಸ್ನೇಹನೂ ಪಿಲ್ಲುಂದು ಕ್ಲಾಸ್ ರೂಮ್ ನೋಡಿ ಬರ್ತಾಳಂತ್ರಿ. ಅದು ಗೇಟ್ ಯಾಕೆ ಮತ್ತೆ ಲಾಕ್ ಮಾಡಿದ್ರಿ? ಅವ್ರು ಬರ್ತಿದ್ರಲ್ಲ ನೋಡ್ರಿ, ಎಷ್ಟು ಶಣೆ ಅದಾರ ನಮ್ಮ ಮನೆಯವ್ರು. ಹೋಗಿ ಗೇಟ್ ಲಾಕ್ ಮಾಡ್ಕೋತಾರ. ಓ ಪಿಲ್ಲು ಬಾಯ್ಕರ್ ಓನರ್ ಅಂಟಿಲ್ಲ. ಮತ್ತ ಜಿಪ್ ತಗದವ. ಓ सांगितलं बघा ನೋಡ್ರಿ, ಯಾವ ಚೈನ್ ಹಾಕ್ತೀನಿ ಅಂದ್ರೆ ತೆಗೆದು ಕುಂಡಿರ್ತಾನ. ಲೈ ಹೌಸ್ ಓ ಕಾರ್ಟೆಲ್ಲ ಓನರಂಟಿಗೆ ಅದೆಲ್ಲ ಹೇಳನಂತ್ರಿ. ನಿನ್ನೇನು ಸಾಲಿಗೆ ಹೋಗಿದ್ದೆ, ಕೇಕ್ ಕೊಟ್ರ ಮಮ್ಮಿ ಅಂತೇಳಿ. ಸೊ ನೋಡ್ರಿ ಫ್ರೆಂಡ್ಸ, ನಾನು ಎಲ್ಲ ಪೂಜೆ ಇದೆಲ್ಲ ಮಾಡಿದೆ. ನೀರದು ಯಜಮಾನ್ರಿ ನೀರು ಇಟ್ಟೈತ್ರಿ, ಅವು ಕೂಡ ಈಗ ಬೆಚ್ಚಗಾಕತ್ತವು. ಒಂದು ಗ್ಲಾಸ್ ಬಿಸಿ ನೀರು ಕುಡಿದ್ರಾಯ್ತಂತೇಳಿ ನಾನು ಈ ಸದ್ಯಕ್ಕೆ ನಾನು ನಾಷ್ಟ ಮಾಡಕ್ಕೆ ಟೈಮ್ ಐತ್ರಿ. ಸ್ನೇಹ ಜಳಕ ಮಾಡಬೇಕು, ಯಜಮಾನ್ರು ಜಳಕ ಮಾಡಿದಾದ್ಮ್ಯಾಗ ನಾಷ್ಟ ಮಾಡಕ್ಕೆ ಬರುತ್ತೆ. 10-15 ನಿಮಿಷದ ಗ್ಯಾಪಿನೊಳಗೆ ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಬೆಟರ್ ಅಂತ ಹೇಳಿ ಹೊಟ್ಟೆ ಸಾಪದಂಗ ಅಂತ ಅನಿಸ್ತದ್ರಿ. ಲಿಂಬೆಹಣ್ಣಿನ ರಸನೂ ಇಟ್ಕೊಂಡು ಹಂಗ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ. ಲಿಂಬೆಹಣ್ಣ ಈ ಥರ ಕಾಚಿಂದ ಬರಣಿಯೊಳಗೆ ಹಾಕಿಟ್ಟಿ ನೋಡ್ರಿ. ಪ್ಲಾಸ್ಟಿಕ್ನ ಹಾಳೆಗಿಟ್ರೂ ಬರ್ತಿತ್ತು, ಬಟ್ ಇದು ಖಾಲಿ ಅದು. ಸೇಜ್ವಾನ್ ಚಟ್ನಿದು
ಭರಣಿಗಳು ಅದಾವ ಅಂತೇಳಿ ಅದ್ರೊಳಗೆ ಹಾಕಿನ್ರಿ. ಮೆತ್ತಗೆ ಚಂದ ಇರ್ತಾವ್ರಿ ರಸ ರಸ. ಒಮ್ಮೆ ಫ್ರೀಜ್ನಾಗ ಇಟ್ರು ಒಣಗ್ದಂಗೆ ಆಗಿರ್ತಾವ್ರಿ. ಒಂದು ಅರ್ಧ ಸಣ್ಣ ಹೋಳಿನ್ರಿ ಅದನ್ನ. ಇನ್ನೊಂದು ಟಿಪ್ ಅಂತ ಅನ್ಕೋರಿ, ಫ್ರಿಜ್ ಜಾಸ್ತಿ ಸ್ಮೆಲ್ ಬರಕತ್ತಿತ್ತಪ್ಪ ಅಂತಂದ್ರ ಅರ್ಧ ಲಿಂಬಿ ಹೋಳನ್ನ ಇಡ್ರಿ ಓಪನ್ ಡೋರ್ ಕನೆಯೊಳಗೆ, ಸ್ಮೆಲ್ ಬರಲ್ಲ. ನಾನು ಹಂಗೆ ವಿಡಿಯೋ ನೋಡ್ತಾ ಟ್ರೈ ಮಾಡಿದೆ, ಅದು ವರ್ಕ್ ಆಗುತ್ತೆ ನೋಡ್ರಿ. ಸೊ ಎಷ್ಟು ನೀರು ಕುಡಿದು ಮತ್ತೆ ಸಿಗ್ತೀನಿ ನಾನು. ಯಜಮಾನ್ರದ್ದು ಜಳಕಾಯ್ತು ನೋಡ್ರಿ, ಅವರು ಕೂಡ ರೆಡಿಯಾಗಿ ಕುಂತಾರ. ಈ ಸ್ನೇಹ ನೀರು ಹಾಕಿನಿ, ಆಕಿ ಜಾಕ ಮಾಡಕ್ಕೆ ಹೋಗ್ಯಾಳ. ಸೊ ಇವಾಗ ನಮ್ಮ ನಾಷ್ಟ ಏನು ಮಾಡೀವಿ ನೋಡೋಣ ಬರ್ರಿ. ಅವಲಕ್ಕಿ ಮಾಡೀನಿ. ನಮ್ಮ ಮನ್ಯಾಗ ಭಾಳ ಇಷ್ಟಪಟ್ಟು ತಿಂತಾರೆ ಅವಲಕ್ಕಿ, ಮತ್ತು ಲಗುಟುನ ಆಗ್ತದೆ, ಹಂಗೆ ಟೇಸ್ಟಿನೂ ಇರ್ತೈತಿ. ಹಾಗಾಗಿ ಮೆತ್ತನೆಯ ಬಿಸಿ ಬಿಸಿ ಅವಲಕ್ಕಿ ನೋಡ್ರಿ. ಹಂಗೆ ಈ ಕಡೆ ಅವಲಕ್ಕಿ ಆಗೋದ್ರಾಗನೇ ಈ ಕಡೆ ಚಾ ಕಿಟ್ಟಿ ನೋಡ್ರಿ. ಚಾ ನಾಷ್ಟ ಮಾಡಿದಾಗ ಚಾ ರೆಡಿ ಆಗುತ್ತೆ. ಮತ್ತು ಟೈಮ್ ಯಾಕೆ ಇದು ಮಾಡ್ಬೇಕಂತೇಳಿ ಅವರಿಗೆ ನಾಷ್ಟ ನೋಡ್ರಿ ಜಳಕ ಮಾಡಿ ರೆಡಿಯಾಗಿ ಕುಂತಾರ. ಈಗ ಲಗುಟನೆ ನಾಷ್ಟ ಕೊಡ್ಬೇಕು. ಕೈ ತಕ್ಕೊಂಡು ಪುರ್ಸತ್ತಿಗಿಲ್ಲಾರ್ದು ಅವ್ರಿಗೆ ಚಾ ರೆಡಿ ಆಗಿರ್ಬೇಕು ಯಜಮಾನ್ರಿಗೆ. ಸೊ ಅದಕ್ಕಂತೇಳಿ ನಮ್ಮ ಮನೆ ತಕ್ಕಂಗೆ ನಮ್ಮದು ರೂಟೀನ್ ಹೆಂಗಿರುತ್ತೆ ನಮ್ಗೆ ಗೊತ್ತಿರುತ್ತಲ್ರಿ. ಸೊ ಆ ಥರ ನಡ್ದೈತೆ ನೋಡ್ರಿ ಕೆಲಸ. ನಾವು ಎದ್ದು ಊಟನ ಮತ್ತು ಫ್ರೆಶ್ ಆಗಿ ಚಹಾ ಕುಡಿಯಲ್ರಿ ಫ್ರೆಂಡ್ಸ. ಜಳಕ ಮಾಡಿ ನಾಷ್ಟ ಆದ್ಮೇಲೆ ಡೈರೆಕ್ಟ್ ನಾಷ್ಟ ಆದ್ಮೇಲೆ ನಾವು ಡೈರೆಕ್ಟ್ ಚಹಾ ಕುಡಿತೀವಿ. ಈ ನಮ್ಮೂರ ಕಡೆ ಹೋದ್ರೆ ಮೊದಲು ಫ್ರೆಶ್ ಆಗಿ ಮೊದಲು ಚಹಾ ಕುಡಿತೀವಿ. ಇಲ್ಲಿ ನಾವು ಹಂಗೆ ಮಾಡಲ್ರಿ. ತೋರಿ ಚಹಾ ಚಮಚ ತೊಗೊಟ್ಟು. ಸೊ ಇವಾಗ ಪಲ್ಯ ಮಾಡಿದ್ರೆ ಆಯ್ತು ರೀ. 11 ಗಂಟೆಗೆ ಪಿಲ್ಲುನ ಕರ್ಕೊಂಬರಕ್ಕೆ ಹೋಗ್ಬೇಕ್ರಿ. ಮತ್ತು 11:30 ಸ್ನೇಹ ಶಾಲೆಗೆ ಹೋಗ್ತಾಳ್ರಿ. ಆಕಿಂದೇನು ಚಿಂತೆ ಇಲ್ರಿ. ಈಗ ಆಕಿನ ಹೋಗ್ತಾಳ, ಆಕಿ ಬರ್ತಾಳ. ಬುತ್ತಿ ಮಾಡ್ಬೇಕಲ್ರಿ. ಹಂಗಾಗಿ ಬಟ್ ಅಂತ ಅಡಿಗೆ ಕೆಲಸ ಮಾಡ್ಕೊಂಡಂದ್ರೆ ನೀವಂತಾಗುತ್ತಂತೇಳಿ. ಈಗೆಲ್ಲ ಟೈಮಲ್ಲಿ ನಮಗೆ ಚೇಂಜ್ ಆಗ್ತದ್ರಿ. ಮೊದಲೇ ಹಂಗಿಲ್ಲ. ಅವಂದು 4-5 ವರ್ಷದ ಶಾಲೆಗೆ ಹಾಕಿದ್ವಿ. ಮತ್ತು ಈಗಿನ ಲೇಟಾಗಿ ಶಾಲೆನೇ ಇತ್ತು. LKG UKG ಲಗುಟ 7:30ಗೆ ರಿಕ್ಷಾ ಹಚ್ಚಿದ್ವಿ ಬಿಡ್ರಿ. ಅವಾಗೆಲ್ಲ ಎದ್ದು ರೆಡಿ ಮಾಡ್ತಿದ್ವಿ. ಬಟ್ ಅದಾದ್ಮೇಲೆ ಲಾಕ್ಡೌನ್ ಆಯಿತು. ಅದಾದ್ಮೇಲೆ ಎಲ್ಲರದು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಯಿತು. ಮಗಳದು ಮತ್ತೆ ಇಲ್ಲಿ ಸ್ಕೂಲ್ ಚಾಲೂ ಆಯಿತು. ಇಲ್ಲಿ ಬಂದೆವು. ಇಲ್ಲೇ ಸನಿಪ್ ಶಾಲೆ ಐತಿ. ಹೋಗಿದ್ಲು ಬರ್ತಿದ್ಲು, ಏನು ಅನ್ಸಲ್ಲ. ಪಿಲ್ಲು ಸಣ್ಣ ಹೋದನ್ರಿ, ಅವ್ನಿಗೆ ಬಿಡಬೇಕು ತರಬೇಕು. ಮುಂಜಾನೆ ಎದ್ದವನಿಗೆ 7:30 ಅನ್ನೋಷ್ಟೊತ್ತಿಗೆ ಕ್ಲಾಸ್ ರೂಮ್ನಾಗ ಇರಬೇಕು. ನಾ ಎಷ್ಟು ಲಗುಟ್ ಹೇಳ್ತೀನಿ ಅಷ್ಟು ಒಂದು ಲಗುಟೆಲ್ಲ ಕೆಲಸ ಆಗ್ತೈತಿ. ಒಂದು ಅವನಿಗೆ ಬುತ್ತಿ ಎಲ್ಲ ಕಟ್ಟಬೇಕ್ರಿ. ಅದಕ್ಕಂತೇಳಿ ಸೊ ಇನ್ಮ್ಯಾಗ त्यांचा आता डबा सुट्टी झाला असेल. 11 10:30 वाजता सुटते बहुतेक. 11 वाजता म्हणले ती मग सगळे. ಈಗ ಟೈಮ್ 9:30 ಐತಿ. ಈಗ 10 ಗಂಟೆಗೆ ಬಿಡ್ತಾರ ಊಟಕ್ಕೆ ಅವ್ರಿಗೆ. ಒಂದು ಚಪಾತಿ ಸಾಸ್ ರೋಲ್ ಮಾಡಿಕೊಟ್ಟಿನ್ರಿ. ಈಗ ಮತ್ತೆ ಕೂತ್ನಿ ಅಂದ್ರ ನಡೆಯಂಗಿಲ್ರಿ ಮೊದ್ಲಿನಂಗ. ವಿಡಿಯೋ ಸ್ವಲ್ಪ ಈಗ ಚೇಂಜಸ್ ಬರ್ತಿರ್ಬೋದು ನಿಮಗೆ. ಅಂದ್ರೆ ವಿಡಿಯೋ ಅದೇ ಮನಿ ಅದೇ ರೂಟಿನ ಸ್ವಲ್ಪ ಟೈಮ್ ಟೇಬಲ್ದೊಳಗೆ ಅಡ್ಜಸ್ಟ್ ಮಾಡ್ಕೋಬೇಕು ನೋಡ್ರಿ. ಸಿಕ್ಕಾಪಟ್ಟೆ ಸುಸ್ತಾಗತ್ತೈತಿ ನನಗೆ. ಇವತ್ತು ಯಜಮಾನ್ರು ನಂಬರ್ ಹಚ್ತೀನಿ ಅಂತ ಹೇಳ್ಯಾರಿ ಸೋನೋಗ್ರಫಿ ಮಾಡಕ್ಕೆ. ಮೊನ್ನೆ ಹೋಗ್ಬೇಕಂದ್ರೆ ಅವ್ರದ್ದು ರಜೆ ಇತ್ತಂತೇಳಿ. ಬೇರೆ ಕಡೆ ಇರ್ಬೋದು, ನನಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಹಾಗಾಗಿ ಈ ಚೌಳಿಕಾಯಿ ಸೋಸಿ ಇಟ್ಟೈತ್ರಿ ನಾದಿದ್ದು. ಈಗ ಒಂದಿನ ನಾದಿದ್ರೆ 2 ದಿನ ಆಗುತ್ತೆ ಚಪಾತಿ. ಈಗ ಒಂದ್ಸರಿ ಇಟ್ಟು ನಾದಿದ್ದೆ ಅಂದ್ರೆ ಅವತ್ತೊಂದಿನ ಒಂದು ಟೈಮ್ ಚಪಾತಿ ಮಾಡಿ ಇನ್ನೊಂದು ಟೈಮಿಗೆ ಆದಷ್ಟು ನಾದ್ತೀನಿ ನಾನು. ಈಗ ಇದು ಅಡುಗೆ ಚಾಲೂ ಆಗ್ತೈತಿ ನೋಡ್ರಿ. ಓಕೆ, ಮತ್ತೆ ಸಿಗೋಣ. ಇಲ್ಲಿ ನಮ್ಮ ಮೇಡಮ್ಮರಿಗೆ ಈಗ ಅಭ್ಯಾಸ ಕುಂಡ್ರಿಸೀನ್ರಿ. ಕುಂದ್ರ ಅಂದಳ. ಬರೀ ಕುಂದ್ರ ಬೇಡವ ಅಕ್ಕ, ಏನ ಓದ್ಕೋ ಸ್ವಲ್ಪ. 5ನೇ ವರ್ಷಮ್ಮ, ದೊಡ್ಡ ಸಾಲಿ. ಇನ್ನು ಟೈಮ್ ಎಷ್ಟಕ್ಕೊಂದು ಐತ್ರಿ ಫ್ರೆಂಡ್ಸ. ಅದಕ್ಕಂತೇಳಿ ಸುಮ್ಮ ಈಗ ಕೆಲಸನೂ ಮಾಡಕ್ಕೆ ಹಚ್ಚಂಗಿಲ್ಲ ರೀ. ಬೋರ್ ಮಾಡ್ಕೋತಾಳ.
ನಾವು ಏನೈತ್ರಿ ನಾವು ಖಾಲಿನೇ ಇರ್ತೀವಿ ಮಾಡ್ಕೋತೀವಿ. ಮೊದಲು ಮೇನ್ ಅಭ್ಯಾಸ ಅಲ್ರಿ, ಎಜುಕೇಷನ್ ಮುಖ್ಯ. ಈಗ ಅದ್ರ ಜೊತೆಗೂ ಮತ್ತು ಮನೆದು ಬೇಸಿಕ್ನು ಸಣ್ಣ ಪುಟ್ಟ ಅದ್ರೊಳಗೂ ಅವ್ರಿಗೆ ಹೇಳ್ಕೊಡ್ಬೇಕ್ರಿ. ಆದರೆ ಈಗ ಬೆಳಗ್ಗೆ ಸ್ವಲ್ಪ ಇನ್ನು ನಸಿಕಿನಾಗ ಎಬ್ಬಿಸ್ತೀನಿ ರೀ. ಇನ್ನೊಂದು ಸ್ವಲ್ಪ ದಿನ ಹೋಲಿ. ಈಗ ಒಮ್ಮೆ ಸುಟ್ಟಿ ಬಿಟ್ಟು ಈಗ ಒಮ್ಮೆ ಚೇಂಜ್ ಮಾಡಿಬಿಟ್ಟಿವಿ ಅಂದ್ರೆ ಎಲ್ಲ ಅವ್ರ ಟೈಮ್ ಟೇಬಲ ಅವ್ರಿಗೆ ಸೆಟ್ ಆಗೋಲ್ಲ. ಇದಕ್ಕಿನ್ನ ಸ್ವಲ್ಪ ದಿನ ಹೋಲಿ ಮತ್ತು ಅವಾಗ ನಸಿಕಿನಾಗ ಹೋಗಿದ್ಯಾ ಕ್ಯಾಮ್ರಾ ಹಿಂಗೆ ಹಾಕತ್ತೆ. ನಸಿಕಿನಾಗ ಎಬ್ಸಕ್ಕೆ ರೂಢಿ ಮಾಡ್ತೀನಿ ರೀ. ಸ್ವಲ್ಪ ಅಭ್ಯಾಸ ಮಾಡ್ಕೊತ ಕುಂತ್ರು ನಾ ಅಡುಗೆ ಮಾಡ್ತೀನಿ ಅಂತೇಳಿ ಹಿಂಗೆ ಕೂತಾಡ್ರಿ ಸ್ನೇಹ.